ಹಾಂ ಹೇಳ್ರಿ. ದೇವರ ಸಾಕ್ಷಿಯಾಗಿ ದೇವರ ಸಾಕ್ಷಿಯಾಗಿ ದೇವ್ರೆ, ಎಂಥ ಸಂಕಷ್ಟಕ್ಕೆ ನಾನು ದುಡಿತಿ. ತಂಗಿ ಮದುವೆ ಆಗ್ತೈತೆ ಅಂತ ಸಂತೋಷ ಪಡ್ಲು, ಕಮಲಿ ನನಗೆ ಸಿಗಲಿಲ್ಲ ಅಂತ ದುಃಖ ಪಡ್ಲು, ನನಗೊಂದು ತಿಳಿವಲ್ದು. ಇವನು ಯಾಕೆ ನನ್ನ ಕಡೆ ನೋಡ್ತಾನೆ ಇಲ್ಲ? ಕಮಲಿ ಮೊದಲೇ ಸಾರಿ ಸೀರೆ ಉಟ್ಕೊಂಡಿರೋದನ್ನು ನೋಡಕತ್ತಿರೋದು. ಕಣ್ಣು ಎಷ್ಟು ಬೇಡ ಅಂದರೂ ಆಕಿನ ನೋಡ್ಬೇಕು ಅನಿಸ್ತೈತಿ. ಬೇಡ ಬೇಡ, ನಾನು ನೋಡಬಾರ್ದಕ್ಕಿನ, ನಾನು ನೋಡಬಾರ್ದು. ಅಲ್ಲ ಸೋಮ, ಯಾಕೆ ನಾ ಇಷ್ಟು ಚಂದ ಸೀರೆ ಉಟ್ಕೊಂಡು ಅವ್ನು ನೋಡ್ಲಿ ಅಂತ ಇಷ್ಟು ಚಂದ ರೆಡಿ ಆಗೇನಿ, ನನ್ನ ಕಡೆ ನೋಡಕನೂ ಒಲ್ಲ ಅಂತಾನೆ. ಯಾಕೆ ಹಿಂಗೆ ಮಾಡಾಕತ್ತ ನೀವು? ಅಲ್ಲ, ಈ ಕಮಲಿ ಮುಖದಾಗ ಇಷ್ಟು ಖುಷಿ ಹ್ಯಾಂಗ? ಈಗ ಇಷ್ಟು ಖುಷಿಯಾಗಿರೋದನ್ನ ನೋಡಿ ನನ್ನ ಕಣ್ಣ ನಂಬಕ್ಕಾಗಬಲ್ದು. ಅಲ್ಲ, ನಾ ಸಿಗಂಗಲ್ಲ ಅಂತ ತಿಳಿದು ಕೂಡ ಕಮಲಿ ಇಷ್ಟು ಖುಷಿಯಾಗಿ ಹ್ಯಾಂಗಿರಕ್ಕೆ ಸಾಧ್ಯ? ನನ್ನ ಕಮಲಿ ನಾನು ಇಷ್ಟು ತೋಡ್ ಮರೆತು ಬಿಟ್ಲಾ? ಅವ್ರ ಮನೆ ತೋರಿಸಿದ ಹುಡುಗನ ಲಗ್ನ ಆಗಕ್ಕೆ ಒಪ್ಕೊಂಡೇ ಬಿಟ್ಲಾ? ಏನು ಈ ಎಲ್ಲ ವಿಚಾರ ಕಮಲಿಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಅಲ್ಲ, ಇಷ್ಟೆಲ್ಲ ನಡ್ತಿದ್ರು ಆಕೆ ಮುಖದಾಗ ಹಂಗೆ ಖುಷಿಯಾಗಿರೋಕೆ ಹ್ಯಾಂಗೆ ಸಾಧ್ಯ? ಇಷ್ಟು ಮನ್ಯಾಗ ಕಳಕಳಿಯಾಗಿ ಓಡಾಡ್ಕೊಂಡು ಇಷ್ಟು ಕುಣಿಕೊಂಡು ಅಣ್ಣನ ಲಗ್ನ ಮಾಡಕತ್ತಿರೋದು, ತಂದು ಲಗ್ನ ಐತೇನೋ ಚಿಂತಿನ ಇಲ್ದ ಮನೆ ತುಂಬ ಚಿಂಕೆ ಕುಡ್ದಂಗೆ ಕುಣಿಯಾಗುತ್ತಾಳ. ಹೆಂಗೆ ಸಾಧ್ಯ ಇದೆಲ್ಲ? ಅಯ್ಯೋ, ನನ್ನ ತಲೆಗಂತೂ 1000 ಪ್ರಶ್ನೆ ಓಡಾಗುತ್ತವು. ಆದ್ರೆ ಇದಕ್ಕೆಲ್ಲ ಅವಳ ಹತ್ರನ ಉತ್ತರ ಪಡ್ಕೋಬೇಕು. ಅವಳ ಹತ್ರನ ಇವಕ್ಕೆಲ್ಲ ಉತ್ತರ ಇರೋದು. ಆದ್ರೆ ಕಮಲಿ ಹತ್ರ ಉತ್ತರ ಪಡೆಯೋಕ್ಕೆ ಸಾಧ್ಯನಾ? ಇಲ್ಲ, ಆಗೋದಿಲ್ಲ. ಕಮಲಿನ ನಾನು ಏನು ಕೇಳೋಕ್ಕೂ ಆಗಲ್ಲ, ಆಕೆ ಹತ್ರ ಏನು ಉತ್ತರ ಕೇಳೋಕ್ಕೂ ಆಗಂಗಿಲ್ಲ. ಬೇಡ, ನಾನು ನನ್ನ ತಂಗಿಗೋಸ್ಕರ, ನಮ್ಮ ಮಗುನಿಗೋಸ್ಕರ, ಕಮಲಿ ಸುಖಕ್ಕೋಸ್ಕರ ಬಿಟ್ಟಿದ್ದೀನಿ ಅಂದಮೇಲೆ ಆಯಿತು. ಕಮಲಿ ಸುಖವಾಗದಾಳ ಅಂದ್ರೆ ಅಷ್ಟೇ ಸಾಕು, ಅವಳು ಖುಷಿಯಾಗಿರ್ತಾಳಂದ್ರೆ ಅಷ್ಟೇ ಸಾಕು. ನಾನಿದ್ರೆ ಯಾವುದ್ರ ಬಗ್ಗೆನೂ ಹೆಚ್ಚು ಯೋಚನೆ ಮಾಡೋದು ಬೇಡ. ಇಂಥ ಪ್ರಶ್ನೆಗಳು ನನ್ನ ತಲೆಯಲ್ಲಿ ನಾನು ಹಾಕೊಳ್ಳೋದು ಬೇಡ. ಅಲ್ಲ ಸೋಮ, ಯಾಕೆ ನಾನು ನೋಡಿದ್ರಂಗೆ ನಿಂದ್ರಾಗುತ್ತಾನ? ಏನಾಗಿತ್ತು ಇವನಿಗೆ? ಏನೀಕಿ ಅವನ ಕಣ್ಣಾಗ ಗುರಾಯಿಸಾಕತ್ತಾಳ. ಅವ ನೋಡಿದ್ರೆ ಈಗ ಕಣ್ಣಿಂದ ತಪ್ಪಿಸ್ಕೊಳಕತ್ತಾನ. ಕಣ್ಣಾಗ ಸಿಗ್ನಲ್ ಪಾಸ್ ಮಾಡತ್ತೀಯ ಕಮಲಿ? ಮಾಡ್ತೇನೆ. ಏನು ಕಮಲಿ, ಅವ ಬರ್ತಾನಂತ ಇಷ್ಟು ಚಂದ ತಯಾರಾಗಿದ್ದಿ, ಅವ ನೋಡಿದ್ರೆ ನಿನ್ನ ನೋಡಾಕ ತಯಾರಿಲ್ಲಲ್ಲ. ಏನು ಕಮಲಿ, ಸೋಮ್ಯಾಗ ನಿನ್ನ ಮ್ಯಾಲೆ ಬ್ಯಾಸರ ಏನಾರ ಐತೇನ? ಹಂಗೇನಿಲ್ಲ ಮಾಮ, ಅವನ ತಂಗಿ ಮದುವೆಯಾಗಿ ಹೊಕ್ಕಾಳಂತ ಬ್ಯಾಸರದಾಗದಾನ ಅಷ್ಟೇ. ನನಗೇನು ಹಂಗೆ ಅನಿಸ್ವಲ್ದು. ಏನಾರ ಒಂದು ಹೇಳಿ ನನಗೆ ತಲೆ ಕೆಡಿಸ್ಬೇಡ. ನಿನ್ನ ಕೆಲಸ ಎಷ್ಟೈತೋ ಅಷ್ಟು ನೋಡ್ಕೊ. ಕಮಲಿ, ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಜಾತಿ ಏಕೆ ನೋಡ್ನಿ. ನೋಡು ಕಮಲಿ, ನನ್ನ ಮಾತು ನೆನಪಿಡ. ನಿಂಗೆ ಸೋಮ ಸಿಗಂಗಿಲ್ಲ. ಎಲ್ಲರೂ ಸೇರಿ ನಿಂಗೆ ಮೋಸ ಮಾಡ್ಲಿಕ್ಕತ್ತಾರ. ಏನೋ ನಿಂಗೆ ಒಳ್ಳೇದು ಮಾಡಕ್ಕೆ ಬಂದ್ರೆ ನನಗ ಬೈತಿ. ನೀ ಏನು ನನಗೆ ಒಳ್ಳೇದು ಮಾಡೋದು ಬೇಡ. ಈಗಾಗಲೇ ನೀ ರಗಡ್ ಒಳ್ಳೇದು ಮಾಡಿದ್ದಿ. ನನಗೆ ಒಳ್ಳೇದು ಕೆಟ್ಟದೆಲ್ಲ ಗೊತ್ತೈತಿ. ನೀ ಸುಮ್ಮನೆ ನಿನ್ನ ಕೆಲಸ ಐತೆ ಅಷ್ಟು ನೋಡ್ಕೊಂಡು ನಿಂದರು ಹೋಗು. ಏನಾರ ಕೆಲಸ ಐತೆನಾ ನೋಡ್ಕೊ ಹೋಗು, ನಾನು ತಲೆ ತಿನ್ಬೇಡ. ಹೌದಲ್ಲ, ಅವ ನೋಡಿದ್ರೆ ನನ್ನ ಕಡೆ ಲಕ್ಷಣೆ ಮಾಡವಲ್ಲ. ಮಾಮ ಹೇಳೋದು ಖರೆ ಇರ್ಬೋದಾ? ಇಲ್ಲ ಮತ್ತು ನನ್ನ ದಿಕ್ ತಪ್ಪಿಸೋ ಪ್ರಯತ್ನ ಮಾಡಕತ್ತಾನ? ಸುಳ್ಳು ಹೇಳಿದ್ರೆ ಅವನಿಗೇನಿಲ್ಲ. ಇಲ್ಲ, ಏನಾಗಕತ್ತೈತಿಲ್ಲಿ? ಏನಾದರೂ ಆಗಲಿ, ಒಂದ್ಸರಿ ಈ ಸೋಮನ ಹತ್ರ ಮಾತಾಡೇ ಬಿಡ್ತೀನಿ. ಇವಳು ಯಾಕೆ ನನ್ನ ಪಕ್ಕ ಬಂದು ನಿಂತಲು? ನನ್ನ ಎದೆ ಬಡತ ನನಗೆ ಕೇಳಾಕತ್ತೈತಿ. ಅಲ್ಲ, ಇವರೆಲ್ಲ ಏನು ಅನ್ಕೊಳ್ಳಲ್ಲ. ಸೋಮ, ನಾನು ನಿನ್ನ ಜೋಡಿ ಮಾತಾಡಬೇಕು. ಸ್ವಲ್ಪ ಆಚೆ ಬಾ, ದೌಡ. ಇವಳು ಯಾಕೆ ಅಡ್ಡಿ ಇಲ್ಲ, ನಾ ತಲೆಯಾಗಿ ಬಿಟ್ಟು ಹುಳ ವರ್ಕ್ ಮಾಡೈತಿ. ಕುಮಾರ, ತಾಳಿ ತಗೋ. ನಿಮ್ಮ ಮನೆ ದೇವ್ರನ್ನ ನೆನೆಸ್ಕೊಂಡು ಕಟ್ 3 ಗಂಟೆ ಹಾಕು. ಗಟ್ಟಿ ಮೇಳ ತಗೋ, ಕಟ್ಟಪ್ಪ.
ಗಟ್ಟಿ ಮೇಳ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದ್ಧಾಭಿ ಶುಭಗೆ ತ್ವಯಂ ಜೀವ ಸರದಶದಂ. ಹಾ ಕುತ್ಕೋ ಕುಮಾರ. ನೋಡಮ್ಮ, ನಿನ್ನ ಹೆಸರು? ಸೂರ್ಯಕಾರಿ. ಹಾ ಸುರೇಖ, ಚಿರಂಜೀವಿ, ಕುಂಕುಮ, ಸೌಭಾಗ್ಯವತಿ. ಹಾ ಅವಳ ಹಣಿಗೆ ಕುಂಕುಮ ಹಚ್ಚಪ್ಪ, ಕಾಲಿಗೆ ಕಾಲುಂಗ್ರ ಹಾಕು. ಹಾ ಸಪ್ತಪದಿ ರೆಡಿ ಮಾಡ್ಕೊಂಡಿರಿ? ಹಾಂ ರೀ, ರೆಡಿ ಮಾಡ್ಕೊಂಡಿರಿ ಸಮೀರ್. ಬಂದೆ ರೀ. ನೀವು ಇನ್ನೇನು ಮುಂದಿನ ಶಾಸ್ತ್ರ ಏನದಾವು ಅವ್ನು ಮಾಡಿಸ್ತೀರಿ. 5 ಮಿನಿಟ್ ಬರ್ತೀನಿ ರೀ. ಯವ್ವ, ಒಂದು 5 ನಿಮಿಷ ಬರ್ತೀನಿ. ಹಾಂ ಹಾಂ, ದೌಡ್ ಬಾ.